ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಬೇರೆ ಮಾಡ್ತಾ ಏನ್ ಮಾಡ್ತಾ ಇದ್ದೆ? ಏನ್ ಮಾಡ್ಬೇಕು ಅದು ಮಾಡ್ತಾ ನೀನು ಈ ಆವಾಜಲ್ಲಿ ಹಾಕ್ಬೇಡ. ನಾನು ನಿನ್ಗೂ ತಂದೆ ವಯಸ್ಸು ಅಂತ ನಾನು ಸಮಾಧಾನದಿಂದ ಹೇಳ್ತಾ ಇದ್ದೀನಿ. ನೀನು ಆವಾಜಲ್ಲಿ ಹಾಕ್ಬೇಡ. ಇಲ್ಲೇ ಅಂದ್ರೆ ಏನ್ ಮಾಡ್ತಾ ಇದ್ದೆ? ಮರಕ್ಕೆ ಮರಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧನ ಇದ್ದೀನಿ. ಪಾಪ ನಿಮ್ಗೆ ಸಂವೇದನೆ ಇಲ್ಲ, ನಿಮ್ಗೆ ಒಪ್ಕಂತ ಇಲ್ಲ. ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಬೇರೆ ಮಾಡ್ತಾ ಏನ್ ಮಾಡ್ತಾ ಇದ್ದೆ? ಏನ್ ಮಾಡ್ಬೇಕು ಅದು ಮಾಡ್ತಾ ನೀನು ಈ ಆವಾಜಲ್ಲಿ ಹಾಕ್ಬೇಡ. ನಾನು ನಿನ್ಗೂ ತಂದೆ ವಯಸ್ಸು ಅಂತ ನಾನು ಸಮಾಧಾನದಿಂದ ಹೇಳ್ತಾ ಇದ್ದೀನಿ. ನೀನು ಆವಾಜಲ್ಲಿ ಹಾಕ್ಬೇಡ. ಎಲ್ಲರಿಗೋಸ್ಕರ ನಾವು ಪ್ರಾಣ ಕೊಡ್ತೀವಿ. ಇವರು ಒಪ್ಕೊಂಡಿಲ್ಲ ಇದುವರೆಗೂ. ಇನ್ನೊಂದು ಮರದ ಬೇರೆ ಕಡಿಯಲ್ಲ, ಇನ್ನೊಂದು ಮರನ ಕಡಿಸಿ ನಾನು ಅಭಿವೃದ್ಧಿ ಮಾಡಲ್ಲ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ. ವೃಕ್ಷರಕ್ಷೆ ಇನ್ನು ಮುಂದೆ ಅವ್ರ ಬಾಯಲ್ಲಿ ಹೇಳಿ, ನೀವೇ ಹೇಳಿ ಮರಗಳನ್ನ ಕಡಿಯಲ್ಲ ಅಂತೇಳಿ, ಬೇರೆನ ಕಡಿಯಲ್ಲ ಅಂತೇಳಿ. ನೋಡೆ ಇವಾಗ ಮರ ಒಟ್ಟಿಗೆ ವಾಳ್ತು ಅಂತ ಬಿಟ್ಟು ಮತ್ತೆ ಮರನ ಕಡಿತೀರಿ, ಬುದ್ಧಿವಂತ ಮರನ. ತಪ್ಪಲ್ವಾ? ಅದಕ್ಕೆ ಹೇಳ್ತಿರೋದು. ಈಗ ಒಪ್ಕೊಳ್ಳಿ ಅದನ್ನ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೇರೆ ಕಡಿದಾನೆ ನೀವು ಕೆಲಸ ಮಾಡಿ ಬದುಕಲಿ ಮರ. ಇಲ್ಲಾಂದರೆ ನೀರಿನ ಅವ್ಯವಸ್ಥೆ ಆಗಿ ಸಾಯ್ತಾ ಇದೆ ಎಲ್ಲ. ನಾವು ಕೆಲ್ಸಕ್ಕೆಲ್ಲ ತೊಂದರೆ ಮಾಡ್ತಾ ಇಲ್ಲ, ಕೆಲಸ ನೀವು ಮಾಡಿಸಿ. ಅಲ್ಲಲ್ಲ ಹಂಗಂತ ಮರ ನೀನು ಮರದ ವ್ಯಾಲ್ಯೂ ಗೊತ್ತಿಲ್ಲ, ಬರೀ ಕಾಂಕ್ರೀಟ್ ಮಾಡೋದು ಒಂದೇ ನೋಡಿ. ಅವಾಜಲ್ಲಿ ಹಾಕ್ಬೇಡ. ಇಲ್ಲಾಂದ್ರೆ ಏನ್ ಮಾಡ್ತಾ ಇದ್ದೆ? ಮರಕ್ಕೆ ಮರಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧನ ಇದ್ದೀನಿ. ಪಾಪ ಹೊಡಿಬಲ್ಲೆ ಅಲ್ಲ ಮರಕ್ಕೋಸ್ಕರ. ನೋಡ್ರಿ ಜನತೆ, ನಾನು ಹಾಳು ಮಾಡ್ತಾ ಇದ್ದೀನಿ ಅಂತೆ. ಇನ್ನು 10 ವರ್ಷ ಬಿಟ್ರೆ ಇಂಥ ಕಾಂಟ್ರಾಕ್ಟ್ಗಳು ಮಾಡೋದ್ರಿಂದ 10 ವರ್ಷ ಬಿಟ್ರೆ ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರಿಲ್ಲ, ಉಸಿರಾಟಕ್ಕೆ ಎಲ್ಲರೂ ವೆಂಟಿಲೇಟರ್ ಹಾಕೋಬೇಕು. ಎಲ್ಲರೂ ಎಲ್ಲೋ ಇಂದ ಬಂದ ವೆಂಟಿಲೇಟರ್ಗಳು ಹಾಕೋಬೇಕು, ಸಾಯ್ಬೇಕಾಗುತ್ತೆ ಕುಡಿಯೋಕ್ಕಿಂತ ಕಾಂಟ್ರಾಕ್ಟ್ಗಳಿಗೆ. ಇನ್ನು ಮುಂದೆ ಕೊಟ್ಟರೆ ಇದನ್ನ ಖಂಡಿಸ್ಬೇಕು ಈ ಸರ್ಕಾರ. ನೀವು ಎಜುಕೇಟ್ ಮಾಡಬೇಕು ಕಾಂಟ್ರಾಕ್ಟರ್ಗಳಿಗೆ. ಈ ರೀತಿ ಮರಗಳನ್ನು ಕ್ರೌರ್ಯ ಮಾಡಿ ಅಭಿವೃದ್ಧಿ ಮಾಡಿಸೋಂಥದ್ದಲ್ಲ. ಸರ್ಕಾರದಲ್ಲಿ ಏನಾದ್ರು ದುಡ್ಡು ಕಮ್ಮಿ ಆಗಿರುತ್ತಾ? ಲಕ್ಷಾಂತರ ರೂಪಾಯಿ ಇರುತ್ತೆ ತಾನೇ. ಈ ರೀತಿನ ಕ್ರೌರ್ಯ ನೋಡಿ ಮನುಷ್ಯ ಒಪ್ಕೊಂತ ಇರೋದು. ಇನ್ನೂ ನಮ್ಮನ್ನಿನ್ನೂ ಸುಮ್ಮನೆ ಬಿಟ್ಟಿರೋದು ಹೆಚ್ಚಂತೆ. ಈ ರೀತಿ ದಬ್ಬಾಳಿಕೆ ಎಲ್ಲ ನಾವು ಹಾಕೊಂಡು ಬರ್ತಾ ವೃಕ್ಷರಕ್ಷೆ ನಾವು ಯಾವುದಕ್ಕೂ ಕ್ಷಮಿಸಲ್ಲ. ಇದನ್ನೆಲ್ಲ ಸಹಿಸೋದು ಇಲ್ಲ. ಆಗಿತ್ತು ಇಂದಿನ ವೃಕ್ಷರಕ್ಷಾ ಕಾರ್ಯ ಹಾಕೊಂಡು ಬರ್ತಾ ಬೆಂಗಳೂರು ವೃಕ್ಷರಕ್ಷಾ